ಓಹೋ ಓಹೋ ಆಹಾ ಆಹಾ ಲಲಲ ಲಲಲ ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಹವ ನನಗೇ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಹವ ನನಗೇ ಹೇಳಿದೆ. ನನ್ನ ನೋಡುವ ಚಿಂತೆ ನಿನ್ನ ಕಾಡಿದೆಯಂತೆ, ನನ್ನ ಪ್ರೀತಿಗೆ ಸೋತೆ ಎಂದು ಹೇಳಿದೆಯಂತೆ. ನೀನೆ ನನ್ನ ಪ್ರಾಣವೆಂದು ನೀನು ಅಂದ ಮಾತನಿಂದು ನೆಲ್ಲ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೇ ಹೇಳಿದೆ. ಆಹಾ 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 ಲಲಲ ಲಲಲ ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲೇ ನಿನ್ನ ಸಂದೇಶವ ನನಗೇ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲೇ ನಿನ್ನ ಸಂದೇಶವ ನನಗೇ ಹೇಳಿದೆ. 100 ಜನ್ಮವು ತಂದ ನಮ್ಮ ಈ ಅನುಬಂಧ, ಸ್ನೇಹ ಪ್ರೀತಿಯು ತಂದ ಇಂಥ ಮಹದಾನಂದ. ಎಂತ ಚೆನ್ನ ಎಂತ ಚೆನ್ನ ಎಂದು ನಿನ್ನ ಮಾತು ಚೆನ್ನ ಎಂದು ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೇ ಹೇಳಿದೆ. ನಿನ್ನ ನೋಟವೇ ಚೆನ್ನ, ನಿನ್ನ ಪ್ರೇಮವೇ ಚೆನ್ನ, ನಿನ್ನ ನೋಟವೇ ಚೆನ್ನ, ನಿನ್ನ ಪ್ರೇಮವೇ ಚೆನ್ನ. ನಿನ್ನ ನೆನಪಲಿ ಚಿನ್ನ ನೊಂದು ಬೆಂದರು ಚೆನ್ನ. ಕಲಹ ಚೆನ್ನ ವಿರಹ ಚೆನ್ನ ಸನಿಹ ಚೆನ್ನ ಎಂದ ನಿನ್ನ ಮಾತು ಚೆಂದ ಎಂದು ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೇ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೇ ಹೇಳಿದೆ. ಲಾ 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 ಲಾ. ನಮಸ್ಕಾರ ಎಲ್ಲರಿಗೂ. ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದ್ದು ವೀಕ್ಷಕರು ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಧ್ರುವ ತಾರೆ ಸಿನಿಮಾದ ಒಂದು ಹಾಡನ್ನು ಹಾಡಿದ್ದೀನಿ. ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಜೊತೆ ನಟಿಸಿರುವಂತಹ ಗೀತಾ ಮತ್ತು ಇನ್ನೊಬ್ಬರು ಹೀರೋಯಿನ್ ಇದ್ದಾರೆ. ನನಗೆ ಅವ್ರ ಹೆಸರೇ ನೆನಪಿಲ್ಲ, ಸಾರಿ ಅಂತ ಕೇಳ್ಕೊತೀನಿ. 1985ರಲ್ಲಿ ಈ ಒಂದು ಧ್ರುವ ತಾರೆ ಸಿನಿಮಾ ತೆರೆಯ ಮೇಲೆ ಬಂದಿದೆ. ಇದು ಕೂಡ ಸೂಪರ್ ಹಿಟ್ಟು ಆಗಿತ್ತು. ತುಂಬ ಚೆನ್ನಾಗಿದೆ ಈ ಸಿನಿಮಾ ಕೂಡ. ಹಾಗಾಗಿ ಈ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ನಾನು ಹಾಡಿದ್ದೇನೆ. ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನಗೆ ತುಂಬ ಚೆನ್ನಾಗಿ ಎಲ್ಲರೂ ಕಮೆಂಟ್ ಮಾಡ್ತೀರಿ, ಹಾಡು ಸೂಪರ್ ಆಗಿದೆ ಅಂತ ಹೇಳಿ. ನನ್ನ ವಿಡಿಯೋ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನಗೂ ಭಾಳ ಖುಷಿ ಆಗುತ್ತೆ. ಹಾಗಾಗಿ ತುಂಬ ಜನ ನನಗೆ ಇಷ್ಟಪಡ್ತೀರಿ ಅಂತ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಇದೇ ರೀತಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಮತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.